2014ರಲ್ಲಿ ರಚನೆಯಾದ ಭಾರತದ 29ನೇ ರಾಜ್ಯವನ್ನು ಹೆಸರಿಸಿ. ಮೇಘಾಲಯ, ಸಿಕ್ಕಿಂ, ಛತ್ತೀಸ್ಗಢ, ತೆಲಂಗಾಣ. ಯಾವ ರಾಜ್ಯ ರಚನೆಯಾಗಿದೆ ಹೊಸ ರಾಜ್ಯ? 2014ರಲ್ಲಿ ರಚನೆಯಾದ ಭಾರತದ 29ನೇ ರಾಜ್ಯವನ್ನು ಹೆಸರಿಸಿ. ತೆಲಂಗಾಣ ರೈಟ್ ಆನ್ಸರ್ ನೋಡಿ. 2014 ಜೂನ್ 2ನೇ ತಾರೀಕು. 2014 ಜೂನ್ 2ರಂದು ರಚನೆಯಾಗಿರುವಂತಹ ರಾಜ್ಯ ಯಾವುದಂದ್ರ ಸರಿಯಾದಂತ ಉತ್ತರ ತೆಲಂಗಾಣ ರೈಟ್ ಆನ್ಸರ್ ನೋಡಿ. ತೆಲಂಗಾಣ. ಆಂಧ್ರದಿಂದ ತೆಲಂಗಾಣ ಇಬ್ಬಾಗ ಆಗಿದ್ದು ಯಾವಾಗ ಅಂದ್ರೆ 2014 ಜೂನ್ 2ನೇ ತಾರೀಕು. ಜೂನ್ 2, 2014ರಲ್ಲಿ ರಚನೆಯಾಗಿರುವಂತಹ ಒಂದು ಹೊಸ ರಾಜ್ಯ. ಯಾವ ಸಮಿತಿಯ ಪ್ರಕಾರ ರಚನೆ ಆಯಿತು? ಯಾವ ಸಮಿತಿ? ಎಕ್ಸಲೆಂಟ್. ಕೃಷ್ಣನ್ ಸಮಿತಿ ನೋಡಿ. ಕೃಷ್ಣನ್ ಸಮಿತಿ ಯಾವ ಸಮಿತಿಯ ಪ್ರಕಾರ ನೇಮಕವಾಗಿದೆ ಅಂತಂದ್ರೆ ಕೃಷ್ಣನ್ ಸಮಿತಿಯ ಪ್ರಕಾರ ನೇಮಕವಾಗಿದೆ. ಸಂವಿಧಾನದ ಯಾವ ವಿಧಿಯ ಪ್ರಕಾರ ನೇಮಕವಾಗಿದೆ? ಸಂವಿಧಾನದ ಯಾವ ವಿಧಿ? ಎಕ್ಸಲೆಂಟ್. ಸಂವಿಧಾನದ 3ನೇ ವಿಧಿ ನೋಡಿ. ಭಾರತ ಸಂವಿಧಾನದ 3ನೇ ವಿಧಿ. ಸಂವಿಧಾನದ 3ನೇ ವಿಧಿ ಏನಂತಂದ್ರ ಹೊಸ ರಾಜ್ಯಗಳ ರಚನೆ, ರಾಜ್ಯಗಳ ಹೆಸರು ಬದಲಾವಣೆ, ರಾಜ್ಯದ ಗಡಿ ಬದಲಾವಣೆ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯವನ್ನ ಬದಲಾವಣೆ ಬಗ್ಗೆ ಹೇಳುವಂತ ಸಂವಿಧಾನದ ವಿಧಿ ಯಾವ್ದಂದ್ರ ಅದು 3ನೇ ವಿಧಿ. ಸಂವಿಧಾನದ 2ನೇ ವಿಧಿ ಏನ್ ಹೇಳ್ತದೆ ಅಂತಂದ್ರೆ ಅದು ಭೂ ಪ್ರದೇಶಗಳ ಸೇರ್ಪಡೆ ಬಗ್ಗೆ ಹೇಳಿದರೆ ಅದು ಭೂ ಪ್ರದೇಶಗಳ ವಿಂಗಡಣೆ ಬಗ್ಗೆ ಹೇಳ್ತದೆ. ಕರ್ನಾಟಕ ಕಾಫಿ ಇವರಿಂದ ಪರಿಚಿತವಾಯಿತು? ಯಾರಿಂದ ಪರಿಚಯ ಆಗಿದೆ ಕರ್ನಾಟಕ ರಾಜ್ಯಕ್ಕೆ ಕಾಫಿ? ಯಾರಿಂದ? ಅರೇಬಿಯಾ ದೇಶದಿಂದ, ಇರಾನ್ ದೇಶದಿಂದ, ಇಥೋಪಿಯಾ ದೇಶದಿಂದ, ಸುಡಾನ್ ದೇಶದಿಂದ. ಯಾವ ದೇಶದಿಂದ ಪರಿಚಯವಾಯಿತು? ಇಥೋಪಿಯಾ ದೇಶದಿಂದ ಪರಿಚಯ ಆಗಿದೆ ನೋಡಿ. ಕರ್ನಾಟಕ ರಾಜ್ಯಕ್ಕೆ ಕಾಫಿ. ಬಾಬಾ ಬುಡನಗಿರಿ ಬೆಟ್ಟಗಳು. ಬಾಬಾ ಅನ್ನುವಂತ ಒಬ್ಬ ಸಂತ, ಬಾಬಾ ಅನ್ನುವಂತ ಸಂತ ಯಾವ ರಾಷ್ಟ್ರದವನು ಅಂತಂದ್ರೆ ಇಥೋಪಿಯಾ ದೇಶದ ವ್ಯಕ್ತಿ. ಆ ಇಥೋಪಿಯಾ ದೇಶದ ಬಾಬಾ ಅನ್ನುವಂತ ಸಂತ ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಗೆ ಭೇಟಿ ಕೊಡ್ತಾನೆ. ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಗೆ ಭೇಟಿ ಕೊಟ್ಟು ಅಲ್ಲಿ ಕಾಫಿ ಬೆಳೆಯನ್ನು ಪರಿಚಯ ಮಾಡ್ತಾನೆ. ಅವುಗಳನ್ನೇ ಬಾಬಾ ಬುಡನಗಿರಿ ಬೆಟ್ಟಗಳು ಅಂತ ಹೇಳಿ ಕರಿತೀವಿ. ಇದು ಕೂಡ ಎಕ್ಸಾಮ್ ಕ್ವಶನ್ ಆಗಿದೆ. ಬಾಬಾ ಬುಡನಗಿರಿ ಬೆಟ್ಟಗಳು ಎಲ್ಲಿ ಕಂಡು ಬರ್ತಾವ ಅಂತಂದ್ರೆ ರೋಬಾಸ್ಟ್. ನೆಕ್ಸ್ಟ್ ಕ್ವಶನ್. ಕೈಗಾ ಅಣು ವಿದ್ಯುತ್ ಸ್ಥಾವರವು ಈ ನದಿಯ ದಡದ ಮೇಲೆ ಇದೆ. ಈ ನದಿಯ ದಡದ ಎಡಭಾಗದಲ್ಲಿ ಕಂಡು ಬರುತ್ತದೆ. ಯಾವ ನದಿ ಅದು? ಕಾಳಿ ನದಿ, ತುಂಗಭದ್ರಾ ನದಿ, ಕೃಷ್ಣಾ ನದಿ, ಪಾಲಾರ್ ನದಿ. ಶಬಾಷ್. ಕಾಳಿ ನದಿ ರೈಟ್ ಆನ್ಸರ್ ನೋಡಿ. ಕೈಗಾ ಅಣು ವಿದ್ಯುತ್ ಸ್ಥಾವರ, ಅಣುಶಕ್ತಿ ಸ್ಥಾವರವು ಈ ನದಿಯ ಎಡಭಾಗದಲ್ಲಿ ಕಂಡು ಬರುತ್ತದೆ. ಯಾವ ನದಿಯ ಎಡಭಾಗ ಅಂದ್ರ ಕಾಳಿ ನದಿಯ ಎಡಭಾಗದಲ್ಲಿ ಕಂಡು ಬರುತ್ತದೆ. ಕಾಳಿ ನದಿಯ ಎಡಭಾಗದಲ್ಲಿ. ಕಾಳಿ ನದಿಯ ಎಡಭಾಗದಲ್ಲಿ. ಸಾತೋಡ್ ಫಾಲ್ಸ್ ಈ ನದಿಯಿಂದ ನಿರ್ಮಾಣಗೊಂಡಿದೆ. ಪ್ರಸಿದ್ಧವಾದ ಸಾತೋಡ್ ಫಾಲ್ಸ್ ಈ ನದಿಯಿಂದ ನಿರ್ಮಾಣಗೊಂಡಿದೆ. ಪ್ರಸಿದ್ಧವಾಗಿರುವಂತಹ ಸಾತೋಡ್ ಫಾಲ್ಸ್ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂತ ಕ್ವಶನ್ ಆಗಿದೆ. ಸಾತೋಡ್ ಅನ್ನುವಂಥ ಜಲಪಾತ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂತಂದ್ರೆ ಕಾಳಿ ನದಿಯಿಂದ ನಿರ್ಮಾಣಗೊಂಡಿದೆ ನೋಡಿ. ಸಾತೋಡ್ ಅನ್ನುವಂಥ ಫಾಲ್ಸ್ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ? ಕಾಳಿ ನದಿಯಿಂದ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಕರ್ನಾಟಕವನ್ನ ಎಷ್ಟು ಕೃಷಿ ಹವಾಮಾನ ವಲಯಗಳನ್ನಾಗಿ ವಿಭಾಗ ಮಾಡಲಾಗಿದೆ? ಎಷ್ಟು ಕೃಷಿ ಹವಾಮಾನ ವಲಯಗಳನ್ನಾಗಿ ವಿಭಾಗ ಮಾಡಲಾಗಿದೆ? 6, 8, 10, 12. ಈಗಾಗಲೇ ಈ ಕ್ವಶನ್ ನಾನು ಬಹಳ ಸರಿ ಕೇಳಿದ್ದೇನೆ. ಇಂಪಾರ್ಟೆಂಟ್ ಕ್ವಶನ್ ಇದು ಸಹ.
ಮೊನ್ನೆ ಡಿಸ್ಕಸ್ ಮಾಡಿವಿ ಇದನ್ನ ಕ್ವಶನ್. ಕರ್ನಾಟಕ ರಾಜ್ಯದಲ್ಲಿ 10 ಕೃಷಿ ವಲಯಗಳು. ಕರ್ನಾಟಕ ರಾಜ್ಯದಲ್ಲಿ ಕೃಷಿ ಹವಾಮಾನ ವಲಯಗಳನ್ನು ದೇಶದಲ್ಲಿ ಎಷ್ಟದಾವ ಅಂತ ಹೇಳಿದ್ದೆ? ಶಬಾಷ್. ರಾಷ್ಟ್ರದಲ್ಲಿ 15 ಕೃಷಿ ವಲಯಗಳಾದರೆ ಕರ್ನಾಟಕ ರಾಜ್ಯದಲ್ಲಿ 10 ಕೃಷಿ ವಲಯಗಳು. ಎಕ್ಸಾಮ್ ಕ್ವಶನ್ ಹಿಂಗೆ ಆಗ್ತದೆ. ದೇಶದಲ್ಲಿ ಎಷ್ಟು ಕೈಗಾರಿಕಾ ವಲಯಗಳದಾವೆ? 8 ಕೈಗಾರಿಕಾ ವಲಯಗಳಿದ್ರೆ ರಾಜ್ಯದಲ್ಲಿ ಎಷ್ಟು ಕೈಗಾರಿಕಾ ವಲಯಗಳದಾವೆ? ರಾಜ್ಯದಲ್ಲಿ 5 ಕೈಗಾರಿಕಾ ವಲಯಗಳದಾವ ನೋಡಿ. ದೇಶದಲ್ಲಿ 8 ಕೈಗಾರಿಕಾ ವಲಯಗಳಿದ್ರೆ ರಾಜ್ಯದಲ್ಲಿ 5 ಕೈಗಾರಿಕಾ ವಲಯಗಳು. ದೇಶದಲ್ಲಿ 15 ಕೃಷಿ ವಲಯಗಳಿದ್ರೆ ರಾಜ್ಯದಲ್ಲಿ 10 ಕೃಷಿ ವಲಯಗಳನ್ನ ನೋಡ್ತೀವಿ. ಭೂಮಿಯ ಮೇಲ್ಮೈ ಮೇಲಿನ ತಕ್ಷಣದ ವಾತಾವರಣದ ಪದರನ್ನು ಹೀಗೆ ಎನ್ನುತ್ತಾರೆ. ಭೂಮಿಯ ಮೇಲ್ಮೈ ಮೇಲಿನ ತಕ್ಷಣದ ವಾತಾವರಣದ ಪದರನ್ನು ಹೀಗೆ ಕರೆಯುತ್ತಾರೆ. ಯಾವ ಹೆಸರಿಂದ ಕರೀತಾರೆ? ಇಂಪಾರ್ಟೆಂಟ್ ಕ್ವಶನ್. ಇದು ಕೂಡ ರಿಪೀಟ್ ಆಗಿರುವಂತ ಪ್ರಶ್ನೆ ನೋಡಿ. ಅಂದ್ರೆ ಭೂಮಿಗೆ ಅತ್ಯಂತ ಹತ್ತಿರವಾಗಿರುವಂತ ವಲಯ ಯಾವುದು ಅಂದಂಗದು. ಭೂಮಿಗೆ ಅತ್ಯಂತ ಹತ್ತಿರವಾದಂತ ವಲಯ ಕೆಳಸ್ತರದ ವಲಯ. ಶಬಾಷ್, ಎಕ್ಸಲೆಂಟ್. ಟ್ರೋಪೋಸ್ಪಿಯರ್ ರೈಟ್ ಆನ್ಸರ್ ನೋಡಿ. ಟ್ರೋಪೋಸ್ಪಿಯರ್ ಸರಿಯಾದಂತ ಉತ್ತರ. ಇದನ್ನ ಟ್ರೋಪೋಸ್ಪಿಯರ್ ಅನ್ನ ಪರಿವರ್ತನ ಮಂಡಲ ಅಂತೇಳಿ ಕರೀತಾರೆ. ಪರಿವರ್ತನ ಮಂಡಲ. ಪರಿವರ್ತನ ಮಂಡಲ. ಪರಿವರ್ತನ ಮಂಡಲ ಅಂತಂದ್ರು ಒಂದೇ, ಟ್ರೋಪೋಸ್ಪಿಯರ್ ಅಂದ್ರು ಒಂದೇ. ಇದನ್ನೇ ಹವಾಗೋಳ ಅಂತ ಕರೀತಾರೆ. ಹವಾಗೋಳ. ಪ್ರತಿ 1000 ಮೀಟರ್ ಮೇಲೆ ಹೋದಂತೆ 6.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಏನಾಗ್ತದೆ? ಕಡಿಮೆ ಆಗ್ತದ. ಯಾವ ವಲಯವನ್ನ ಓಜೋನೋಸ್ಪಿಯರ್ ಅಂತ ಕರೀತಾರೆ? ಅತಿ ಹೆಚ್ಚು ಓಜನ್ ಕಂಡು ಬರುವ ವಲಯ ಯಾವುದು? ಓಜನ್ ಕಂಡು ಬರುವ ವಲಯ ಯಾವುದು? ಓಜನ್ ಕಂಡು ಬರುವ ವಲಯ ಯಾವುದು? ಸರಿಯಾದಂತ ಉತ್ತರ ಸ್ಟ್ರಾಟೋಸ್ಪಿಯರ್ ರೈಟ್ ಆನ್ಸರ್ ನೋಡಿ. ಸ್ಟ್ರಾಟೋಸ್ಪಿಯರ್ ಇದೆಯಲ್ಲ, ಗರಿಷ್ಠ ಪ್ರಮಾಣದಲ್ಲಿ ಓಜನ್ ಕಂಡು ಬರುತ್ತದೆ. ವಿಮಾನಗಳ ಹಾರಾಟದ ವಲಯ ಯಾವುದು? ವಿಮಾನಗಳ ಹಾರಾಟದ ವಲಯ ಯಾವುದು? ಯಾವ ವಲಯದಲ್ಲಿ ವಿಮಾನಗಳ ಹಾರಾಟವಾಗುತ್ತವೆ ಅಂತಂದ್ರೆ ಇದೇ ಸ್ಟ್ರಾಟೋಸ್ಪಿಯರ್ದಲ್ಲಿ ವಿಮಾನಗಳ ಹಾರಾಟ ಆಗ್ತವೆ ನೋಡಿ. ಭೂಮಂಡಲದ ಯಾವ ವಲಯದಲ್ಲಿ ವಿಮಾನಗಳು ಹಾರಾಟವಾಗುತ್ತವೆ ಅಂದ್ರೆ ಸ್ಟ್ರಾಟೋಸ್ಪಿಯರ್. ಈ ಕೆಳಗಿನ ಯಾವ ವಲಯವನ್ನು ಅಯೋನೋಸ್ಪಿಯರ್ ಎನ್ನುವರು? ಅಯೋನೋಸ್ಪಿಯರ್ ಎನ್ನುವರು. ಅಯೋನೋಸ್ಪಿಯರ್ ಎನ್ನುವರು. ಥರ್ಮೋಸ್ಪಿಯರ್ ಇರುವ ಇನ್ನೊಂದು ಹೆಸರೇ ಅಯೋನೋಸ್ಪಿಯರ್ ನೋಡಿ. ಅರೋರಾ ಕಂಡು ಬರುತ್ತದೆ. ಅರೋರಾ ಬೋರಿಯಾಲಿಸ್, ಅರೋರಾ ಆಸ್ಟ್ರೇಲಿಸ್ಗಳು ಕಂಡು ಬರುವುದು ಎಲ್ಲಿ ಅಂತಂದ್ರೆ ಈ ಒಂದು ಥರ್ಮೋಸ್ಪಿಯರ್ದಲ್ಲಿ ಕಂಡು ಬರುತ್ತದೆ. ಆಪರೇಷನ್ ಫ್ಲಡ್ ಇದರಿಂದ ಆರಂಭವಾಯಿತು. ರಾಷ್ಟ್ರೀಯ ಡೈರಿ ಆ ಚಳುವಳಿ ಮಂಡಳಿ, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ಜಲ ಸಂರಕ್ಷಣಾ ಸಚಿವಾಲಯ ಮೇಲಿನ ಯಾವುದೂ ಅಲ್ಲ. ಆಪರೇಷನ್ ಫ್ಲಡ್. ಆಪರೇಷನ್ ಫ್ಲಡ್. ಆಪರೇಷನ್ ಫ್ಲಡ್ ಎದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ರಾಷ್ಟ್ರೀಯ ಡೈರಿ ಚಳವಳಿಯ ಮಂಡಳಿ ಅಂತ ಕರೀತಾರೆ. ರಾಷ್ಟ್ರೀಯ ಡೈರಿ ಹೈನುಗಾರಿಕಾ ಮಂಡಳಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಸಹ. ರಾಷ್ಟ್ರೀಯ ಈ ಆಪರೇಷನ್ ಫ್ಲಡ್ ಕ್ಷೀರ ಕ್ರಾಂತಿ ಅಂತ ಹೇಳಿ ಗುರುತಿಸ್ತೀವಲ್ಲ, ಆ ಕ್ಷೀರ ಕ್ರಾಂತಿಗೆ ಸಂಬಂಧಪಟ್ಟಂಗಿದು. ಕ್ಷೀರ ಕ್ರಾಂತಿ ಯಾವ ರಾಜ್ಯದಲ್ಲಿ? ಕ್ಷೀರ ಕ್ರಾಂತಿ ಯಾವ ರಾಜ್ಯ? ಗುಜರಾತ್ ರಾಜ್ಯ ನೋಡಿ. ಕ್ಷೀರ ಕ್ರಾಂತಿ ಯಾವ ರಾಜ್ಯ ಅಂದ್ರೆ ಗುಜರಾತ್ ರಾಜ್ಯ. ಕ್ಷೀರ ಕ್ರಾಂತಿಯ ಪಿತಾಮಹ ಯಾರು? ಕ್ಷೀರ ಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್ ನೋಡಿ. ವರ್ಗೀಸ್ ಕುರಿಯನ್ ಯಾವ ರಾಜ್ಯದವರು? ಶಬಾಷ್. ಕೇರಳ ರಾಜ್ಯದವರು. ಯಾರು? ತಮಿಳುನಾಡಿನವರು. ಕೇರಳ ರಾಜ್ಯದವರು ನೋಡಿ. ವರ್ಗೀಸ್ ಕುರಿಯನ್ ಯಾವ ರಾಜ್ಯದವರು ಅಂತಂದ್ರೆ ಕೇರಳ ರಾಜ್ಯದವರು.
ಕೇರಳ ರಾಜ್ಯದವರು. ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್. ಆಪರೇಷನ್ ಫ್ಲಡ್ ವಾಸ್ ಲಾಂಚ್ಡ್ ಬೈ. ನೋಡ ಕನ್ನಡದ ಮೀನಿಂಗ್ ಹೆಂಗ್ ಕೊಟ್ಟಾನೋ ನಾವು, ಚಳವಳಿ ಅಂತ ಕೊಟ್ಟಾನ. ಸ್ವಲ್ಪ ಇಂಗ್ಲಿಷ್ ನೋಡ್ಕೋ ಹೆಂಗೆ. ಥಾರ್ ಮರುಭೂಮಿ ಈ ರಾಜ್ಯದಲ್ಲಿದೆ, ಪಂಜಾಬದಲ್ಲಿದೆ, ರಾಜಸ್ಥಾನದಲ್ಲಿದೆ, ಗುಜರಾತ್ ರಾಜ್ಯದಲ್ಲಿದೆ, ಕೇರಳ ರಾಜ್ಯದಲ್ಲಿ ಕಂಡು ಬರುತ್ತದೆ. ಸರಿಯಾದಂತ ಉತ್ತರ ರಾಜಸ್ಥಾನ ನೋಡಿ. ರಾಜಸ್ಥಾನ್. ಆಕ್ಚುಲಿ ಈ ತರ ಕ್ವಶನ್ ಕೇಳಬಾರದು. ಪಂಜಾಬದಲ್ಲಿ ಇದೆ, ಗುಜರಾತ್ ರಾಜ್ಯದಲ್ಲಿ ಇದೆ, ಮತ್ತೆ ಹರಿಯಾಣ ರಾಜ್ಯದಲ್ಲಿ ಇದೆ. ಹರಿಯಾಣ, ಪಂಜಾಬ್, ರಾಜಸ್ಥಾನ, ಗುಜರಾತ್. ಸಬ್ಜೆಕ್ಟ್ ಚೆನ್ನಾಗಿ ಕೇಳಬೇಕು, ಕ್ವಶನ್ ಆತರ ಕೇಳಬಾರದು. ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂದ್ರೆ 4 ರಾಜ್ಯಗಳದಾವೆ. ಆ 4 ರಾಜ್ಯಗಳಂದ್ರೆ ಪಂಜಾಬ್, ರಾಜಸ್ಥಾನ್, ಗುಜರಾತ್, ಹರಿಯಾಣ ರಾಜ್ಯದಲ್ಲಿ. ಥಾರ್ ಮರುಭೂಮಿ ಅಂತ ಕರೀತಾರೆ. ಚೋಲಿಸ್ತಾನ್ ಅಂತ ಕರೀತಾರೆ, ಬಬರ್ ಅಂತ ಕರೀತಾರೆ, ಮರಸ್ಥಲಿ ಅಂತ ಕರೀತಾರೆ. ಪಾಕಿಸ್ತಾನದಲ್ಲಿ ಥಾರ್ ಮರುಭೂಮಿಯನ್ನ ಯಾವ ಹೆಸರಿಂದ ಕರೀತಾರೆ? ಯಾವ ಹೆಸರಿಂದ ಕರೀತಾರ ಅಂದ್ರ ಚೋಲಿಸ್ತಾನ್ ಅನ್ನುವಂತ ಹೆಸರಿಂದ ಕರೀತಾರ ನೋಡಿ. ಟೋಟಲ್ ಎಷ್ಟು ಅಂದ್ರೆ 7,75,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ. ಅದು ಟೋಟಲ್ 4 ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ. ಈ ಥಾರ್ ಮರುಭೂಮಿಯನ್ನ ಪಾಕಿಸ್ತಾನದಲ್ಲಿ ಏನಂತ ಕರೀತಾರ ಅಂದ್ರ ಚೋಲಿಸ್ತಾನ್ ಅನ್ನುವಂತ ಹೆಸರಿಂದ ಕರೀತಾರೆ. ಚೋಲಿಸ್ತಾನ್. ಅತ್ಯುನ್ನತವಾದ ತ್ರಿಗಾರ್ಗಾ ಅಣೆಕಟ್ಟನ್ನ ಯಾವ ನದಿಗೆ ನಿರ್ಮಿಸಲಾಗಿದೆ? ಯಾವ ನದಿಗೆ ನಿರ್ಮಿಸಲಾಗಿದೆ? ಅಮೆಜಾನ್ ನದಿಗೆ, ನೈಲ್ ನದಿಗೆ, ರೈನ್ ನದಿಗೆ, ಯಾಂಗ್ ಟೆ ಕಿಯಾಂಗ್ ಅನ್ನುವಂತ ನದಿಗೆ ನಿರ್ಮಿಸಲಾಗಿದೆ. ಯಾವ ನದಿಗೆ? ಯಾಂಗ್ ಟೆ ಕಿಯಾಂಗ್ ರೈಟ್ ಆನ್ಸರ್ ನೋಡಿ. ಯಾಂಗ್ ಟೆ ಕಿಯಾಂಗ್ ಸರಿಯಾಗಿರುವಂತ ಉತ್ತರ. ಅತ್ಯುನ್ನತವಾದ ಗಾರ್ಜ್ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ? ಹಾಗಾದ್ರೆ ಯಾವ ದೇಶದಲ್ಲಿ ಕಂಡು ಬರ್ತದೆ ಇದು ಯಾಂಗ್ ಟೆ ಕಿಯಾಂಗ್ ಅನ್ನುವಂಥದ್ದು? ಶಬಾಷ್, ಚೀನಾ ರೈಟ್ ಆನ್ಸರ್ ನೋಡಿ. ಚೀನಾ ದೇಶ ಸರಿಯಾಗಿರುವಂತ ಉತ್ತರ. ಚೀನಾ ದೇಶ ರೈಟ್ ಆನ್ಸರ್. ಪ್ರಪಂಚದಲ್ಲಿ ಅತ್ಯಂತ ಅಗಲವಾಗಿ ಹರಿಯುವ ನದಿ ಯಾವುದು? ಜಗತ್ತಿನಲ್ಲಿ ಅತ್ಯಂತ ಅಗಲವಾಗಿ ಹರಿಯುವ ನದಿ ಅಮೆಜಾನ್ ನದಿ ನೋಡಿ. ಅಮೆಜಾನ್ ನದಿ. ಈ ಕೆಳಗಿನ ಯಾವ ನದಿಯಲ್ಲಿ ಮನುಷ್ಯನನ್ನು ತಿನ್ನುವ ಮೀನುಗಳು, ಫಿರನ್ನ ಜಾತಿಯ ಮೀನುಗಳು ಕಂಡು ಬರ್ತವೆ? ಮನುಷ್ಯನನ್ನು ತಿನ್ನುವ ಫಿರನ್ನ ಜಾತಿಯ ಮೀನುಗಳು ಕಂಡು ಬರುತ್ತವೆ ಅಂದ್ರ ಅಮೆಜಾನದಲ್ಲಿ ಕಂಡು ಬರ್ತವೆ ನೋಡಿ. ಅಮೆಜಾನದಲ್ಲಿ ಮನುಷ್ಯನನ್ನು ತಿನ್ನುವಂತ ಮೀನುಗಳು, ಫಿರನ್ನ ಜಾತಿಯ ಮೀನುಗಳು ಎಲ್ಲಿ ಕಂಡು ಬರ್ತಾವ ಅಂದ್ರ ಫಿರನ್ನ ಜಾತಿಯ ಮೀನುಗಳು. 3,500 ನಿತ್ಯ ಹರಿದ್ವರ್ಣ ಕಾಡುಗಳ ಮಧ್ಯೆ ಹರಿಯುವ ನದಿ ಯಾವುದು? 3,500 ನಿತ್ಯ ಹರಿದ್ವರ್ಣ ಕಾಡುಗಳ ಮಧ್ಯೆ ಹರಿಯುವ ನದಿ ಯಾವುದು? ಇದೇ ಅಮೆಜಾನ್ ನದಿ ನೋಡಿ. ಸರಿ ಸುಮಾರು 3,500, ಟೋಟಲ್ 6,450 ಕಿಲೋಮೀಟರ್ ಉದ್ದ ಇದೆ. ಇದು 6,650 ಕಿಲೋಮೀಟರ್ ಉದ್ದ ಇದೆ ನೈಲ್ ನದಿ. ಹೌದಲ್ಲ? ಇದು 3,500, 3,000ಕ್ಕಿಂತ ಹೆಚ್ಚು ಕಿಲೋಮೀಟರ್ ನಿತ್ಯ ಹರಿದ್ವರ್ಣ ಕಾಡುಗಳ ಮಧ್ಯೆ ಹರಿಯುತ್ತದೆ.
ದೋಕ್ಲಾಂ ಪ್ರಸ್ಥಭೂಮಿ ಇದರ ಭಾಗವಾಗಿದೆ. ಸಿಕ್ಕಿಂ ಭಾಗವಾಗಿದೆ, ನೇಪಾಳದ ಭಾಗವಾಗಿದೆ, ಟಿಬೇಟದ ಭಾಗವಾಗಿದೆ, ಭೂತಾನದ ಭಾಗವಾಗಿದೆ. ದೋಕ್ಲಾಂ ಪ್ರಸ್ಥಭೂಮಿ ಇದರ ಭಾಗವಾಗಿದೆ. ಯಾವುದರ ಒಂದು ಭಾಗ? ಯಾವುದರ ಒಂದು ಭಾಗವಾಗಿದೆ? ಭೂತಾನದ ಭಾಗವಾಗಿದೆ ನೋಡಿ. ಭೂತಾನ್. ದೋಕ್ಲಾಂ ಪ್ರಸ್ಥಭೂಮಿ ಯಾವುದರ ಒಂದು ಭಾಗ ಅಂದ್ರ ಭೂತಾನದ ಒಂದು ಭಾಗ. ಇತ್ತೀಚೆಗೆ ಭಾರತ ಹಾಗೂ ಚೀನಾ ದೇಶಗಳ ಮಧ್ಯದಲ್ಲಿ ವಿವಾದ ಇತ್ತಿದು. ಭಾರತ ಮತ್ತು ಚೀನಾ ದೇಶಗಳ ಮಧ್ಯೆ ವಿವಾದಾತ್ಮಕವಾಗಿರುವಂತ ಪ್ರಸ್ಥಭೂಮಿ ಅದು ಯಾವುದಂದ್ರ ದೋಕ್ಲಾಂ ಪ್ರಸ್ಥಭೂಮಿ. ಕಾಂಚನಜುಂಗ ಎಂಬ ಶಿಖರ ಈ ಕೆಳಗಿನ ಭಾಗವಾಗಿದೆ. ಕಾಂಚನಜುಂಗ ಎಂಬ ಶಿಖರ ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರ್ತದೆ ನೋಡಿ. 8598 ಮೀಟರ್ ಎತ್ತರವಾಗಿದೆ. 8598 ಮೀಟರ್ ಎತ್ತರವಾಗಿರುವಂತ ಕಾಂಚನಜುಂಗ ಅನ್ನುವಂಥದ್ದು ಎಲ್ಲಿ ಕಂಡು ಬರ್ತದೆ ಅಂದ್ರೆ ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರುವ ಭಾರತದ ಅತಿ ಎತ್ತರವಾದ 2ನೇ ಶಿಖರ ಇದು. ನಮ್ಮ ದೇಶದ ಅತಿ ಎತ್ತರವಾದ 2ನೇ ಶಿಖರ ಅಂತೇಳಿ ಗುರುತಿಸ್ತೀವಿ. ಭಾರತದ ನೆರವಿನೊಂದಿಗೆ ಚಹಬಾರ್ ಬಂದರ ಇಲ್ಲಿ ನಿರ್ಮಿತವಾಗುತ್ತಿದೆ. ಚಹಬಾರ್ ಬಂದರ್ ವೆರಿ ಇಂಪಾರ್ಟೆಂಟ್. ಯಾವ ದೇಶದಲ್ಲಿ ನಿರ್ಮಾಣ ಆಗ್ತಾ ಇದೆ? ಭಾರತದ ನೆರವಿನೊಂದಿಗೆ ಚಹಬಾರ್ ಬಂದರ ಇಲ್ಲಿ ನಿರ್ಮಾಣವಾಗುತ್ತಿದೆ. ಚಹಬಾರ್ ಬಂದರ ಇಲ್ಲಿ ನಿರ್ಮಾಣವಾಗುತ್ತದೆ. ಸರಿಯಾದಂತ ಉತ್ತರ ಇರಾನ್ ದೇಶ. ರೈಟ್ ಆನ್ಸರ್ ನೋಡಿ. ಇರಾನ್ ದೇಶ. ಚಹಬಾರ್ ಬಂದರ್ ಅಂದ ತಕ್ಷಣ ಇರಾನ್ ದೇಶ ಹಾಕಬೇಕು ನೋಡಿ ನೀವು. ಫೇಮಸ್ ಅದು. ಇರಾನ್ ದೇಶ ರೈಟ್ ಆನ್ಸರ್ ನೋಡಿ. ಭಾರತದ ನೆರವಿನೊಂದಿಗೆ ಚಹಬಾರ್ ಬಂದರ್ ಇಲ್ಲಿ ನಿರ್ಮಾಣ ಆಗ್ತಾ ಇದೆ ಅಂದ್ರ ಇರಾನ್ ದೇಶ. ರಾಮ್ಸಾರ್ ಅನ್ನುವಂಥ ಸ್ಥಳ ಎಲ್ಲಿ ಕಂಡು ಬರ್ತದೆ? ರಾಮ್ಸಾರ್ ತಾಣ. ರಾಮ್ಸಾರ್ ತಾಣ. ರಾಮ್ಸಾರ್ ಇದಾ ಇರಾನ್ ದೇಶದಲ್ಲಿ ಕಂಡು ಬರ್ತದೆ ನೋಡಿ. ರಾಮ್ಸಾರ್ ಅನ್ನುವಂಥ ತಾಣ. ಯಾವ ದೇಶ ವಿಶ್ವ ಜಾಗತಿಕ ತಾಪಮಾನ ಮತ್ತು ಜಾಗತಿಕ ಪರಿಸರದ ರಕ್ಷಣೆಗಾಗಿ ಭೂಮಿಯ ಒಳಗಡೆ ಸಮುದ್ರದ ಕೆಳಗಡೆ ತನ್ನ ಸಂಸತ್ತನ್ನು ನಡೆಸಿದ ದೇಶ? ತನ್ನ ಸಂಸತ್ತಿನ ಸಭೆ ನಡೆಸಿದ ದೇಶ ಯಾವಂದ್ರ ಮಾಲ್ಡೀವ್ಸ್ ರಾಷ್ಟ್ರ. ರೈಟ್ ಆನ್ಸರ್ ನೋಡಿ. ಮಾಲ್ಡೀವ್ಸ್ ಕಂಟ್ರಿ ಕರೆಕ್ಟ್ ಆನ್ಸರ್. ನೌಕಾ ವಾಯುಪಡೆಯಾದ INS ಕೋಹಸಾ ಈ ಕೆಳಗಿನ ಯಾವ ಒಕ್ಕೂಟ ಪ್ರದೇಶದಲ್ಲಿ ಆರಂಭಿಸಲಾಯಿತು? ಡಾಮನ್ ಮತ್ತು ದಿವ್, ಲಕ್ಷದ್ವೀಪ, ಅಂಡೋಮಾನ್ ನಿಕೋಬಾರ್, ಪುದುಚೇರಿ. ನೌಕಾ ವಾಯುಪಡೆಯಾಗಿರುವಂತ INS ಕೋಹಸಾ ಈ ಕೆಳಗಿನ ಯಾವ ಒಕ್ಕೂಟ ಪ್ರದೇಶದಲ್ಲಿ ಆರಂಭಿಸಲಾಯಿತು? ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎಕ್ಸಲೆಂಟ್. ಅಂಡೋಮಾನ್ ನಿಕೋಬಾರ್ ರೈಟ್ ಆನ್ಸರ್ ನೋಡಿ. ಅಂಡೋಮಾನ್ ನಿಕೋಬಾರ್. ಅತಿ ಚಿಕ್ಕದಾದ ಕೇಂದ್ರಾಡಳಿತ ಪ್ರದೇಶ ಯಾವುದು? ಅತಿ ಚಿಕ್ಕದಾದ ಕೇಂದ್ರಾಡಳಿತ ಪ್ರದೇಶ ಯಾವುದು? ಅತಿ ಚಿಕ್ಕದಾದ ಕೇಂದ್ರಾಡಳಿತ ಪ್ರದೇಶ ಯಾವುದು? ಲಕ್ಷದ್ವೀಪ ರೈಟ್ ಆನ್ಸರ್ ನೋಡಿ. ಲಕ್ಷದ್ವೀಪ ಇದೆಯಲ್ಲ ಸರಿಯಾದಂತ ಉತ್ತರ. ಅತಿ ಚಿಕ್ಕದಾದ ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ಲಕ್ಷದ್ವೀಪ. 3 ರಾಜ್ಯಗಳಲ್ಲಿ ಹಂಚಿಕೆಯಾದ ಕೇಂದ್ರಾಡಳಿತ ಪ್ರದೇಶ ಯಾವುದು? 3 ರಾಜ್ಯಗಳಲ್ಲಿ ಹಂಚಿಕೆಯಾದ ಕೇಂದ್ರಾಡಳಿತ ಪ್ರದೇಶ. 3 ರಾಜ್ಯಗಳಲ್ಲಿ ಹಂಚಿಕೆಯಾದ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂದ್ರ ಪುದುಚೇರಿ ರೈಟ್ ಆನ್ಸರ್ ನೋಡಿ. ಪುದುಚೇರಿ ಅಂದ್ರೆ ಒಂದೇ, ಪಾಂಡಿಚೇರಿ ಅಂದ್ರೆ ಒಂದೇ. ಪಾಂಡಿಚೇರಿ ಅಥವಾ ಪುದುಚೇರಿ 3 ರಾಜ್ಯಗಳಲ್ಲಿ ಹಂಚಿಕೆಯಾದಂತ ಕೇಂದ್ರಾಡಳಿತ ಪ್ರದೇಶ ಅಂತ ಗುರುತಿಸ್ತೀವಿ. ಈ ಕೆಳಗಿನ ಯಾವ ನದಿಯ ಅಮರಕಂಟಕದಲ್ಲಿ ಜನಿಸುತ್ತದೆ? ಅಮರಕಂಟಕದಲ್ಲಿ ಜನಿಸುವ ದಾಮೋದರ ನದಿ, ಮಹಾನದಿ, ನರ್ಮದಾ ನದಿ, ಗೋದಾವರಿ ನದಿ. ಯಾವ ನದಿ ಅದು?
ಅಮರಕಂಟಕ ಎಂಬ ಸ್ಥಳದಲ್ಲಿ, ಮಧ್ಯಪ್ರದೇಶದ ಅಮರಕಂಟಕ, ಮಧ್ಯಪ್ರದೇಶದ ಅಮರಕಂಟಕ ಎಂಬ ಸ್ಥಳದಲ್ಲಿ ಜನ್ಮ ತಾಳುತ್ತದೆ. ಸರಿಯಾದಂತ ಉತ್ತರ ಮಹಾನದಿ, ರೈಟ್ ಆನ್ಸರ್ ನೋಡಿ. ಮಹಾನದಿ ಇದೆಯಲ್ಲ, ಇದು ಮಧ್ಯಪ್ರದೇಶದ ಅಮರಕಂಟಕ, ಸಾರಿ ನರ್ಮದಾ, ಮಧ್ಯಪ್ರದೇಶದ ಅಮರಕಂಟಕ ಎಂಬ ಸ್ಥಳದಲ್ಲಿ ಜನ್ಮ ತಾಳುವ ನದಿ ಯಾವ್ದಂದ್ರ ನರ್ಮದಾ ನದಿ. ಮಧ್ಯಪ್ರದೇಶದ ಅಮರಕಂಟಕ ಎಂಬ ಸ್ಥಳದಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿಯುತ್ತದೆ. ಉತ್ತರದಲ್ಲಿ ವಿಂಧ್ಯ ಪರ್ವತಗಳು, ದಕ್ಷಿಣದಲ್ಲಿ ಸಾತ್ಪುರ ಶ್ರೇಣಿಗಳ ಮೂಲಕ ಹರಿಯುತ್ತದೆ ನೋಡಿ. ಉತ್ತರದಲ್ಲಿ ವಿಂಧ್ಯ ಪರ್ವತ, ದಕ್ಷಿಣದಲ್ಲಿ ಸಾತ್ಪುರ ಶ್ರೇಣಿಗಳ ಮೂಲಕ ಹರಿಯುವಂತ ನರ್ಮದಾ ನದಿ. ಇದನ್ನ ಕರುಣಾಮಯಿ ಅಂತ ಕರೀತಾರೆ. ನರ್ಮದಾ ಈ ಪದದ ಅರ್ಥ ಏನಂದ್ರ ಕರುಣಾಮಯಿ. ಕಣಿವೆಯಲ್ಲಿ ಹುಟ್ಟಿ ಕಣಿವೆಯಲ್ಲಿ ಹರಿದು ಕಣಿವೆಯ ಮೂಲಕ ಅಂತ್ಯಗೊಳ್ಳುವ ನದಿ ಯಾವುದಂದ್ರೆ ನರ್ಮದಾ ನದಿ. ಈ ಕೆಳಗಿನ ಯಾವ ನದಿ ಬಂಗಾಳ ಕೊಲ್ಲಿಯನ್ನು ಸೇರುವುದಿಲ್ಲ? ಈ ಕೆಳಗಿನ ಯಾವ ನದಿ ಬಂಗಾಳ ಕೊಲ್ಲಿಯನ್ನು ಸೇರುವುದಿಲ್ಲ? ಈ ಕೆಳಗಿನ ಯಾವ ನದಿ ಬಂಗಾಳ ಕೊಲ್ಲಿಯನ್ನ ಸೇರುವುದಿಲ್ಲ? ಬಂಗಾಳ ಕೊಲ್ಲಿಯನ್ನ ಸೇರದೇ ಇರುವ ನದಿ ಯಾವುದಂದ್ರ ಸರಿಯಾದಂತ ಉತ್ತರ ನರ್ಮದಾ ನದಿ ಸೇರಂಗಿಲ್ಲ ನೋಡಿ. ನರ್ಮದಾ ನದಿ ಸೇರಂಗಿಲ್ಲ. ಹುಗ್ಲಿ ನದಿಯ ಉಪನದಿ ಯಾವುದು? ದಾಮೋದರ ನದಿ ನೋಡಿ. ದಾಮೋದರ ನದಿ ಎಲ್ಲಿ ಅಂದ್ರೆ ಪಶ್ಚಿಮ ಬಂಗಾಳದ ಹುಗ್ಲಿ, ಪಶ್ಚಿಮ ಬಂಗಾಳದ ಹುಗ್ಲಿ ಎಂಬ ಸ್ಥಳದಲ್ಲಿ ಸೇರುತ್ತದೆ ಇದು ದಾಮೋದರ ನದಿ. ಛೋಟಾ ನಾಗ್ಪುರ ಪ್ರಸ್ಥಭೂಮಿಯಲ್ಲಿ ಜನ್ಮ ತಾಳುವ ನದಿ ಯಾವುದು? ಛೋಟಾ ನಾಗ್ಪುರ ಪ್ರಸ್ಥಭೂಮಿಯಲ್ಲಿ ಜನ್ಮ ತಾಳುವ ನದಿ, ನಾಗಪುರ ಪ್ರಸ್ಥಭೂಮಿಯಲ್ಲಿ ಜನ್ಮ ತಾಳುವ ನದಿ ಯಾವುದು? ಛೋಟಾ ನಾಗ್ಪುರ ಪ್ರಸ್ಥಭೂಮಿಯಲ್ಲಿ ಜನ್ಮ ತಾಳುವ ನದಿ ಯಾವುದಂದ್ರ ಸರಿಯಾದಂತ ಉತ್ತರ ಇದೇ ದಾಮೋದರ ನದಿ ನೋಡಿ. ದಾಮೋದರ ನದಿ ಛೋಟಾ ನಾಗ್ಪುರ ಪ್ರಸ್ಥಭೂಮಿಯ ತೋರಿ ಎಂಬಲ್ಲಿ ಹುಡುತ್ತದೆ. ಪೂರ್ವ ಅಭಿಮುಖವಾಗಿ ಹರಿದು ಪಶ್ಚಿಮ ಬಂಗಾಳದ ಹುಗ್ಲಿ ಎಂಬ ಸ್ಥಳದಲ್ಲಿ ಸೇರ್ತದೆ. ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು? ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಗೋದಾವರಿ, ರೈಟ್ ಆನ್ಸರ್ ನೋಡಿ. ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದಂದ್ರ ಗೋದಾವರಿ ನದಿ. ಬಸ್ಸು ಅವರು, ನರಸಪ್ಪ ಅವರು, ರೇವಪ್ಪ ಅವರು, ಪ್ರವೀಣ್ ಅವರು, ಪುನಂತ ಉತ್ತರ. ಚಿತ್ರಕೂಟ ಎಂಬ ಜಲಪಾತ ಈ ಕೆಳಗಿನ ಯಾವ ನದಿಗೆ ಸಂಬಂಧಪಟ್ಟಿದೆ? ಚಿತ್ರಕೂಟ ಫಾಲ್ಸ್ ಇದೆಯಲ್ಲ, ಈ ಕೆಳಗಿನ ಯಾವ ನದಿಗೆ ಸಂಬಂಧಪಟ್ಟಿದೆ? ಚಿತ್ರಕೂಟ ಫಾಲ್ಸ್ ಗೋದಾವರಿ ನದಿಗೆ ಸಂಬಂಧಪಟ್ಟಿದೆ ನೋಡಿ. ಚಿತ್ರಕೂಟ ಎಂಬ ಫಾಲ್ಸ್ ಯಾವ ನದಿಗೆ ಸಂಬಂಧಪಟ್ಟಿದೆ ಅಂದ್ರ ಗೋದಾವರಿ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಫಾಲ್ಸ್. ಧುವಂದರ್ ಮತ್ತು ಕಪಿಲಧಾರ ಅನ್ನುವಂಥ ಜಲಪಾತ, ಧುವಂದರ್ ಮತ್ತು ಕಪಿಲಧಾರ ಜಲಪಾತ ಯಾವ ನದಿಗೆ ಸಂಬಂಧಪಟ್ಟಿವೆ? ಧುವಂದರ್ ಮತ್ತು ಕಪಿಲಧಾರ ನರ್ಮದಾ ನದಿಗೆ ಸಂಬಂಧಪಟ್ಟಿದೆ ನೋಡಿ. ಧುವಂದರ್ ಮತ್ತು ಕಪಿಲಧಾರ ಅನ್ನುವಂಥ ಜಲಪಾತಗಳು ಯಾವ ನದಿಗೆ ಸಂಬಂಧಪಟ್ಟಿವೆ ಅಂದ್ರೆ ನರ್ಮದಾ. ಚಿಪು ನದಿಯ ಮೇಲಿನ ಡಿಪು ಸೇತುವೆಯನ್ನು ನೋಡಿ, ಚೆಂದಾಗಿದೆ. ಚಿಪು ನದಿಯ ಮೇಲಿನ ಡಿಪು ಸೇತುವೆಯನ್ನ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಉದ್ಘಾಟಿಸಿದರು. ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಎಷ್ಟು ಚೆನ್ನಾಗಿದೆ ಕ್ವಶನ್ ನೋಡಿ. ಚಿಪು ನದಿಯ ಮೇಲಿನ ಡಿಪು ಸೇತುವೆಯನ್ನು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಉದ್ಘಾಟಿಸಿದರು. ಶಬಾಷ್, 67%, ಎಕ್ಸಲೆಂಟ್. ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ ನೋಡಿ. ಅರುಣಾಚಲ ಪ್ರದೇಶದಲ್ಲಿ ಈ ಕೆಳಗಿನ ಯಾವ ರಾಜ್ಯವನ್ನ ಸಿಕ್ಕಿಂ ರಾಜ್ಯದಿಂದ, PSI ಕ್ವಶನ್, ಸಿಕ್ಕಿಂ ರಾಜ್ಯದಿಂದ ಸಂಕೋಚ್ ಎಂಬ ನದಿ ಬೇರ್ಪಡಿಸುತ್ತದೆ?
ಸಂಕೋಶ್ ಎಂಬ ನದಿ ಸಿಕ್ಕಿಂ ರಾಜ್ಯದಿಂದ ಬೇರ್ಪಡಿಸ್ತದೆ. ಸಂಕೋಶ್ ಅನ್ನುವಂತ ನದಿ, ಸಂಕೋಶ್ ಅನ್ನುವಂತ ನದಿ. ಎಕ್ಸಲೆಂಟ್. ಅರುಣಾಚಲ ಪ್ರದೇಶ್ ನೋಡಿ, ಅರುಣಾಚಲ ಪ್ರದೇಶ್. ಈ ಕೆಳಗಿನ ಯಾವ ರಾಜ್ಯ ಈಶಾನ್ಯ ರಾಜ್ಯ ಅಲ್ಲ? ಸಪ್ತ ಸಹೋದರಿ ರಾಜ್ಯಗಳಲ್ಲಿ ಒಂದಲ್ಲ. ಸಪ್ತ ಸಹೋದರಿ ರಾಜ್ಯಗಳಲ್ಲಿ ಒಂದು ಅಲ್ಲ. ಸಪ್ತ ಸಹೋದರಿ ರಾಜ್ಯಗಳಲ್ಲಿ ಒಂದು ಅಲ್ಲ ಅಂದ್ರೆ ಆಂಧ್ರ ಪ್ರದೇಶ್, ತ್ರಿಪುರ, ಅರುಣಾಚಲ ಪ್ರದೇಶ್, ಮೇಘಾಲಯ ಇವೆಲ್ಲ ಈಶಾನ್ಯ ರಾಜ್ಯಗಳಲ್ಲಿ ಕಂಡು ಬರ್ತವೆ. ವೀರ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವುದು, ವಿ.ಡಿ. ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ನಮ್ಮ ಭಾರತ ದೇಶದಲ್ಲಿ ಫೇಮಸ್ ಇದು, ವಿ.ಡಿ. ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ವಿ.ಡಿ. ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂಡೋಮಾನ್ ನಿಕೋಬಾರದ ಪೋರ್ಟ್ ಬ್ಲೇಯರ್ದಲ್ಲಿ ಇದೆ ನೋಡಿ. ಅಂಡೋಮಾನ್ ನಿಕೋಬಾರದ ಪೋರ್ಟ್ ಬ್ಲೇಯರ್ದಲ್ಲಿ ಈ ಒಂದು ವಿ.ಡಿ. ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡು ಬರುತ್ತದೆ. ಪೋರ್ಟ್ ಬ್ಲೇಯರ್ ಎಲ್ಲಿ ಕಂಡು ಬರ್ತದೆ? ಯಾವ ಅಂಡೋಮಾನದಲ್ಲಿ? ಎಕ್ಸಲೆಂಟ್. ಯಾರು ಮಧ್ಯ ಅಂಡೋಮಾನ್ ಅನ್ನೋರು? ದಕ್ಷಿಣ ಅಂಡೋಮಾನ್ ಅಂತ ತಲೆನ ಕೂದಲನ್ನು ಬೆಳಗಾದ ನಾನು. ನೀವು ಮತ್ತೆ ಮಧ್ಯ ಅಂಡೋಮಾನ್ ಅಂತ ಬಿಡ್ಲೇ ಇಲ್ಲಿ. ದಕ್ಷಿಣ ಅಂಡೋಮಾನ್, ದಕ್ಷಿಣ ಅಂಡೋಮಾನ್, ದಕ್ಷಿಣ ಅಂಡೋಮಾನ್ ರೈಟ್ ಆನ್ಸರ್ ನೋಡಿ. ಪೋರ್ಟ್ ಬ್ಲೇಯರ್ ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ದಕ್ಷಿಣ ಅಂಡೋಮಾನದಲ್ಲಿ ಕಂಡು ಬರುತ್ತದೆ. ನೀವು ಮಧ್ಯ ಅಂಡೋಮಾನ್ ಅಂತಿದ್ರೆ ಯಾರು ನಿಮ್ಮ ಮಾಯನವರು ಇದೆ. ಭಾರತದ ಭತ್ತ ಸಂಶೋಧನಾ ಕೇಂದ್ರ, ಭಾರತದ ಭತ್ತ ಸಂಶೋಧನಾ ಕೇಂದ್ರ ಒಡಿಶಾ ರಾಜ್ಯದ ಕಟಕದಲ್ಲಿದೆ ನೋಡಿ. ಭಾರತದ ಭತ್ತ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಒಡಿಶಾ ರಾಜ್ಯದ ಕಟಕದಲ್ಲಿ ಕಂಡು ಬರ್ತದೆ. ಒಡಿಶಾ ರಾಜ್ಯದ ಕಟಕ್. ಭಾರತ ದೇಶದಲ್ಲಿ ಮೊದಲು ಸೂರ್ಯ ಉದಯವಾಗುವುದು ಎಲ್ಲಿ? ಭಾರತ ದೇಶದಲ್ಲಿ ಮೊದಲು ಸೂರ್ಯ ಉದಯವಾಗುವುದು. ಎಕ್ಸಲೆಂಟ್. ಅರುಣಾಚಲ ಪ್ರದೇಶದ ಇಟಾನಗರ ನೋಡಿ. ಅರುಣಾಚಲ ಪ್ರದೇಶದ ಇಟಾನಗರ ಅನ್ನುವಂಥ ಪ್ರದೇಶದಲ್ಲಿ ಮೊದಲ ಬಾರಿಗೆ ಸೂರ್ಯ ಉದಯವಾಗುತ್ತಾನೆ. ಸೂರ್ಯ ಉದಯವಾಗುವ ಸ್ಥಳ ಅರುಣಾಚಲ ಪ್ರದೇಶದ ಇಟಾನಗರ. ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಸ್ಥಾನ ಎಲ್ಲಿದೆ? ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಸ್ಥಾನ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಸ್ಥಾನ 89% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಹುಬ್ಬಳ್ಳಿ ರೈಟ್ ಆನ್ಸರ್ ನೋಡಿ. ಹುಬ್ಬಳ್ಳಿಯಲ್ಲಿ ಕಂಡು ಬರುತ್ತದೆ. ಉತ್ತರ ರೈಲ್ವೆ ವಲಯ ದೆಹಲಿ, ದಕ್ಷಿಣ ಚೆನ್ನೈ, ಪಶ್ಚಿಮ ಮುಂಬೈ, ಪೂರ್ವ ಕಲ್ಕತ್ತಾ, ಉತ್ತರ ಮಧ್ಯ ಅಲಹಾಬಾದ್, ದಕ್ಷಿಣ ಮಧ್ಯ ಸಿಕಂದರಾಬಾದ್, ಪಶ್ಚಿಮ ಮಧ್ಯ ಜಬಲ್ಪುರ್, ಪೂರ್ವ ಮಧ್ಯ ಹಾಜಿಪುರ್. ನೈಋತ್ಯ ಎಲ್ಲಿದೆ ಅಂದ್ರೆ ಹುಬ್ಬಳ್ಳಿಯಲ್ಲಿ ಕಂಡು ಬರ್ತದೆ. ನೈಋತ್ಯ ಹುಬ್ಬಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್. ರೂಪಾಂತರ ಶಿಲೆಗಳು ಇವುಗಳಿಂದ ಉಗಮವಾಗುತ್ತವೆ. ಅಗ್ನಿಜನ್ಯ, ಸಂಚಿತ ಮಾತ್ರ. ಅಗ್ನಿಜನ್ಯ ಮತ್ತು ಸಂಚಿತ ಎರಡು, ಮೇಲಿನ ಯಾವುದೂ ಅಲ್ಲ. ರೂಪಾಂತರ ಶಿಲೆ ಅಂತ ಏನು ಕರಿತೀವಲ್ಲ ಆ ರೂಪಾಂತರ ಶಿಲೆ. ಸಂಚಿತ ಅಂದ್ರೆ ಏನು? ದ್ವಿತೀಯ ಶಿಲೆ. ದ್ವಿತೀಯ ಶಿಲೆ ಅಂದ್ರೂ ಒಂದೇ, ಪದರು ಶಿಲೆ ಅಂದ್ರೂ ಒಂದೇ, ರೂಪಾಂತರ ಶಿಲೆ ಅಂದ್ರೂ ಒಂದೇ. ಸರಿ ಏನು ಜಲಜ ಶಿಲೆ ಅಂದ್ರೂ ಒಂದೇ. ಜಲಜ ಶಿಲೆ, ದ್ವಿತೀಯ ಶಿಲೆ, ಪದರು ಶಿಲೆ, ಕಣಶಿಲೆ, ಸೆಡಮೆಂಟಮ್, ಪಳಿವಿಳಿಕೆಗಳ ಶಿಲೆ, ಅಂತ್ಯಶಿಲೆ, ಸಂಚಿತ ಶಿಲೆ. %56 ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಅಗ್ನಿಜನ್ಯ ಮತ್ತು ಸಂಚಿತ ಎರಡೂ ರೈಟ್ ಆನ್ಸರ್ ನೋಡಿ. ಅಗ್ನಿಜನ್ಯ ಮತ್ತು ಸಂಚಿತ ಅದಲ್ಲ, ಎರಡೂ ಸರಿಯಾದಂತ ಉತ್ತರ. ಅಂದ್ರ ರೂಪಾಂತರ ಶಿಲೆ ಅಂದ್ರೆ ಏನು? ಪ್ರಾಥಮಿಕ ಶಿಲೆಗಳನ್ನ ಮತ್ತೆ ದ್ವಿತೀಯ ಶಿಲೆಗಳನ್ನ, ಈ ಪ್ರಾಥಮಿಕ ಮತ್ತು ದ್ವಿತೀಯ ಶಿಲೆಗಳನ್ನ ಏನ್ ಮಾಡೋದು? ಈ ಪ್ರಾಥಮಿಕ ಶಿಲೆಗಳು ಮತ್ತು ದ್ವಿತೀಯ ಶಿಲೆಗಳಿಗೆ ಬಾಹ್ಯ ಒತ್ತಡವನ್ನು ಹಾಕಿ ನಿರ್ಮಾಣಗೊಳ್ಳುವಂತ ಶಿಲೆಗಳನ್ನ ನಾವೇನ್ ಕರಿತೀವಿ ಅಂತಂದ್ರೆ
ರೂಪಾಂತರ ಶಿಲೆಗಳು ಉದಾಹರಣೆ ಗ್ರಾನೈಟ್ ಇದೆ, ಬಸಾಲ್ಟ್ ಇದೆ, ಕಲ್ಲಿದ್ದಲಿದೆ, ಸುಣ್ಣದ ಕಲ್ಲು, ಜೇಡಿ ಶಿಲೆ, ಮರಳುಗಲ್ಲು, ಅಲ್ಯೂಮಿನಿಯಂ, ಮತ್ತೆ ಅಬ್ರಕ. ಯಾರು ಹೇಳ್ತಾರೆ ಇವುಗಳನ್ನ ರೂಪಾಂತರ ಶಿಲೆಗಳನ್ನ? ಯಾರು ಹೇಳ್ತಾರೆ ಇವುಗಳ ರೂಪಾಂತರ ಶಿಲೆಗಳು? ಹೇಳ್ಬೇಕು. ರೂಪಾಂತರ ಶಿಲೆ ಗ್ರಾನೈಟ್ ಹೋಗಿ ನೀಸ್ ಆಗ್ತದೆ, ಬಸಾಲ್ಟ್ ಹೋಗಿ ಸಿಸ್ಟ್ ಆಗ್ತದೆ, ಕಲ್ಲಿದ್ದಲು ಹೋಗಿ ಗ್ರಾಫೈಟ್ ಆಗ್ತದೆ, ಗ್ರಾಫೈಟ್ ಹೋಗಿ ವಜ್ರ ಆಗ್ತದ, ಸುಣ್ಣದ ಕಲ್ಲು ಹೋಗಿ ಅಮೃತ ಶಿಲೆ ಆಗ್ತದ, ಜೇಡಿ ಶಿಲೆ ಹೋಗಿ ಸ್ಲೇಟ್ ಆಗ್ತದ, ಮರಳುಗಲ್ಲು ಹೋಗಿ ಸ್ಫಟಿಕ ಶಿಲೆ ಆಗ್ತದ, ಅಲ್ಯೂಮಿನಿಯಂ ಹೋಗಿ ಪ್ಲಾಟಿನ್ ಆಗ್ತದ, ಅಬ್ರಕ ಹೋಗಿ ರುಬಿ ಆಗ್ತದ. ಇವುಗಳನ್ನೇ ನಾವು ಏನಂತ ಕರಿತೀವಿ ಅಂದ್ರ ರೂಪಾಂತರ ಶಿಲೆ. ಚೆನ್ನಾಗಿ ಹೇಳಿದ್ರಿ ಮೇಡಮ್, ಎಕ್ಸಲೆಂಟ್ ರೀ. ಬಾಹ್ಯ ಒತ್ತಡ ಹಾಕಿ ರಾಸಾಯನಿಕ ಸಂಯೋಜನೆ ಮಾಡಿ ಆ ಶಿಲೆಗಳನ್ನ ಏನ್ ಮಾಡ್ತೀವಿ ಅಂದ್ರೆ ಪರಿವರ್ತನೆ ಮಾಡುತ್ತೇವೆ. ಅವುಗಳನ್ನೇ ರೂಪಾಂತರ ಶಿಲೆಗಳು. ಇವುಗಳನ್ನ ಬೆಲೆ ಬಾಳುವ ಶಿಲೆಗಳು ಅಂತ ಕರೀತಾರೆ. ಸೆಡಮೆಂಟರಿ ರಾಕ್ಸ್ ಮತ್ತು ಇಗ್ನಿಸಿಯಸ್ ರಾಕ್ಸ್ ಗಳನ್ನ ಅವುಗಳಿಗೆ ಬಾಹ್ಯ ಒತ್ತಡ ಹಾಕಿ ಉಷ್ಣಾಂಶಗಳ ಪ್ರೇರಣೆಯಿಂದ ಬದಲಾವಣೆ ಆಗುವಂತ ಶಿಲೆಗಳನ್ನೇ ರೂಪಾಂತರ ಶಿಲೆ, ಮೆಟಾಮಾರ್ಫ್ ಕರೀತಾರೆ. ನಾಳೆ ನೋಡಿ ಜಲಪಾತಗಳನ್ನ, ಮತ್ತೆ ಇದು KS ಕ್ವಶನ್ ನೋಡಿ. ಪಟ್ಟಿ 1, ಪಟ್ಟಿ 2 ಯಾರು ಹೊಂದಿಸ್ತೀರಿ? ಲಾಲ್ಗುಳಿ ಶಿವಗಂಗಾ, ಶಿವಗಂಗಾ ಸೊಂಡ, ಲಾಲ್ಗುಳಿ ಕಾಳಿ, ಕಾಳಿ ನದಿಯಿಂದ ಇನ್ನೊಂದು ಜಲಪಾತ ಇದೆ ಸಾತೋಡ್ ಫಾಲ್ಸ್, ಮಾಗೋಡ ಬೆಡ್ತಿ, ಬರ್ಕಾನ್ ಸೀತಾ. ಇಲ್ಲಿ ಆನ್ಸರ್ ಯಾವ್ದಾಗ್ತದೆ ಅಂದ್ರೆ 2 ಆಗ್ತದೆ ನೋಡಿ. ಕರೆಕ್ಟಾ? ಕೆಳಗಿನ ಯಾವ ದೇಶದೊಂದಿಗೆ ಭಾರತವು ಅತಿ ಉದ್ದದ ಎಲ್ಲೆಯನ್ನು ಹಂಚಿಕೊಂಡಿದೆ, ಗಡಿಯನ್ನು ಹಂಚಿಕೊಂಡಿದೆ? ಯಾವ ದೇಶದೊಂದಿಗೆ? ಅಫ್ಘಾನಿಸ್ತಾನ್, ಚೈನಾ, ಪಾಕಿಸ್ತಾನ್, ಬಾಂಗ್ಲಾದೇಶ್. ಶಬಾಷ್, 91% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಬಾಂಗ್ಲಾದೇಶದೊಂದಿಗೆ ರೈಟ್ ಆನ್ಸರ್ ನೋಡಿ. 4096 ಕಿಲೋಮೀಟರ್ ಸರಿಯಾದಂತ ಉತ್ತರ. 4096 ಕಿಲೋಮೀಟರ್ ರೈಟ್ ಆನ್ಸರ್. ಈ ಕೆಳಗಿನ ಯಾವ ದೇಶದೊಂದಿಗೆ ಭಾರತವು ಅದರ ಅತಿ ಉದ್ದದ ಗಡಿಯನ್ನು ಹಂಚಿಕೊಂಡಿದೆ, ಎಲ್ಲೇನು ಹಂಚಿಕೊಂಡಿದೆ ಅಂದ್ರೆ ಬಾಂಗ್ಲಾದೇಶದೊಂದಿಗೆ ರೈಟ್ ಆನ್ಸರ್ ನೋಡಿ. ಅತ್ಯಂತ ಕಡಿಮೆ ಗಡಿಯನ್ನು ಹಂಚಿಕೊಂಡಿದ್ದು ಎಸ್, ಅಫ್ಘಾನಿಸ್ತಾನ್ ರೈಟ್ ಆನ್ಸರ್. ಅಫ್ಘಾನಿಸ್ತಾನ್ ಕೇವಲ 80 ಕಿಲೋಮೀಟರ್ ನೋಡಿ. ಅಫ್ಘಾನಿಸ್ತಾನ್ 80 ಆದ್ರೆ ಬಾಂಗ್ಲಾದೇಶ 4096 ಕಿಲೋಮೀಟರ್. 4090. ಇವುಗಳಲ್ಲಿ ಯಾವುದು ಭೂವಲಯದಿಂದ ಲ್ಯಾಂಡ್ಲಾಕ್ ಆಗಿದೆ ಅಂತ ಕ್ವಶನ್ ಆಗಿದೆ. ಭೂಮಿಯಿಂದ ಸುತ್ತುವರೆದ ದೇಶ ಬೋಲವಿಯಾ, ಫಿನ್ಲ್ಯಾಂಡ್, ಸ್ಪೇನ್, ಇಟಲಿ ದೇಶ. ಯಾವ ದೇಶ ಅದು? ಲ್ಯಾಂಡ್ಲಾಕ್ ಆಗಿರುವಂತ ಕಂಟ್ರಿ ಯಾವುದು? ಸರಿಯಾದಂತ ಉತ್ತರ ಆನ್ಸರ್ ಮಾಡಿಬಿಡ್ಲಿ, ನಾನೇ ನೀವು ಮಾಡ್ತೀರಿ? ಶಬಾಷ್, ಬೋಲ್ವಿಯಾ ಕಂಟ್ರಿ ರೈಟ್ ಆನ್ಸರ್ ನೋಡಿ. ಲ್ಯಾಂಡ್ಲಾಕ್ ಆಗಿರುವಂತ ಕಂಟ್ರಿ ಅಂದ್ರೆ ಬೋಲ್ವಿಯಾ. ಬೋಲ್ವಿಯಾ ಕಂಟ್ರಿ ಯಾವ ಖಂಡದಲ್ಲಿ? ಎಸ್, ದಕ್ಷಿಣ ಅಮೆರಿಕದಲ್ಲಿ ಕಂಡು ಬರುತ್ತದೆ. ಸೌತ್ ಅಮೆರಿಕ ಅಥವಾ ದಕ್ಷಿಣ ಅಮೆರಿಕದಲ್ಲಿ ಕಂಡು ಬರುವಂತ ದೇಶ ಅಂದ್ರೆ ಬೋಲ್ವಿಯಾ. ಬೋಲ್ವಿಯಾದಲ್ಲಿ ಕಂಡು ಬರುವಂತ ಪ್ರಸಿದ್ಧವಾದ ಸರೋವರ ಯಾವುದು? ಎಸ್, ಯಾರು? ಟಿಕ್ಟಾಕ್ ಅನ್ನೋರು. ಟಿಟಿಕಾಕ್, ಅದು ಟಿಟಿಕಾಕ್ ಸರೋವರ. ಟಿಕ್ಟಾಕ್ ಅಲ್ಲ, ಟಿಟಿಕಾಕ್ ಸರೋವರ. ದಕ್ಷಿಣ ಅಮೆರಿಕದ ಬೋಲ್ವಿಯಾ ದೇಶದಲ್ಲಿ ಕಂಡು ಬರುವ
ಪ್ರಪಂಚದ ಅತ್ಯಂತ ಎತ್ತರವಾಗಿರುವಂತ ಸರೋವರ ಅಂತಂದ್ರ ಟಿಟಿಕಾಕ್ ಸರೋವರ. ಟಿಟಿಕಾಕ್ ಸರೋವರ. ಹರ್ಮಟನ್, ಬ್ರಿಕ್ ಫಿಲ್ಡರ್, ವಿಲ್ಲಿ ವಿಲ್ಲಿ, ಚಿನುಕ್. ಇದರಲ್ಲಿ ಯಾವುದು ಸ್ಥಳೀಯ ಮಾರುತ? ಇದರಲ್ಲಿ ಯಾವುದು ಸ್ಥಳೀಯ ಮಾರುತ ಅಲ್ಲ? ಇದರಲ್ಲಿ ಯಾವುದು ಸ್ಥಳೀಯ ಮಾರುತ ಅಲ್ಲ? ಹರ್ಮಟನ್ನ, ಬ್ರಿಕ್ ಫಿಲ್ಡರ್, ವಿಲ್ಲಿ ವಿಲ್ಲಿ, ಚಿನುಕ್. NB ಅವರು, ಪ್ರವೀಣ್ ಅವರು, ಆಕಾಶ್ ಅವರು, ಜೆ ಹೋಪ್ ಅವರು, ಮೈಲಾರ್ ಅವರು, ವಿದ್ಯಾ ಅವರು, ಪ್ರಶಾಂತ್ ಅವರು, ಪ್ರಜ್ವಲ್ ಅವರು, SP ಅವರು, BR ಪಾಟೀಲ್ ಅವರು. ವಿಲ್ಲಿ ವಿಲ್ಲಿಸ್ ಅಲ್ಲ ನೋಡಿ. ವಿಲ್ಲಿ ವಿಲ್ಲಿಸ್ ಅನ್ನೋದು ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡು ಬರುವಂತ ಸೈಕ್ಲೋನ್ ಆಗಿದೆ ನೋಡಿ. ಅದೊಂದು ಸೈಕ್ಲೋನ್, ಚಂಡಮಾರುತ ಅಂತ ಗುರುತಿಸ್ತೀವಿ. ಹೌದಲ್ಲ? ವಿಲ್ಲಿ ವಿಲ್ಲಿಸ್ ಅನ್ನೋದು ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡು ಬರುವಂತ ಒಂದು ಚಂಡಮಾರುತವಾಗಿದೆ. ಹರ್ಮಟನ್ ಮತ್ತೆ ಬ್ರಿಕ್ ಫಿಲ್ಡರ್ ಆಮೇಲೆ ಚಿನುಕ್ ಇವೆಲ್ಲ ಸ್ಥಳೀಯ ಮಾರುತಗಳಾಗಿದ್ದಾವೆ. ಇವೆಲ್ಲ ಸ್ಥಳೀಯ ಮಾರುತಗಳು. ಚಿನುಕ್ ಆಗಿರಬಹುದು, ಬ್ರಿಕ್ ಫಿಲ್ಡರ್ ಆಗಿರಬಹುದು, ಮತ್ತೆ ಹರ್ಮಟನ್ ಆಗಿರಬಹುದು. ಉಪೋಷ್ಣವಲಯ, ಉಪ ಧ್ರುವ ವಲಯ, ITCZ, ಧ್ರುವ ವಲಯ. ಈ ಕೆಳಗಿನ ಯಾವ ವಲಯದಲ್ಲಿ ಪರಿಸರಣ ಮಳೆಯಾಗುತ್ತದೆ? ಈ ಕೆಳಗಿನ ಯಾವ ವಲಯದಲ್ಲಿ ಪರಿಸರಣ ಮಳೆಯಾಗುತ್ತದೆ? ಈ ಕೆಳಗಿನ ಯಾವ ವಲಯದಲ್ಲಿ ಪರಿಸರಣ ಮಳೆಯಾಗುತ್ತದೆ ಅಂತಂದ್ರೆ ಸರಿಯಾದಂತ ಉತ್ತರ ITCZ ರೈಟ್ ಆನ್ಸರ್ ನೋಡಿ. ITCZ ಅಂದ್ರೇನು? ಇಂಟರ್ ಟ್ರಾಫಿಕಲ್ ಕನ್ವರ್ಜೆನ್ಷನ್ ಝೋನ್. ಇಂಟರ್ ಟ್ರಾಫಿಕಲ್ ಕನ್ವರ್ಜೆನ್ಷನ್ ಝೋನ್, ಇದನ್ನೇ ITCZ ಅಂತ ಕರೀತಾರೆ. ಇಲ್ಲಿ ಆಗುವಂತ ಮಳೆ ಯಾವುದು ಅಂತಂದ್ರ ಅದು ಪರಿಸರಣ ಮಳೆ ಅಂತ ಕರೀತಾರೆ. ಶಾಂತ ಕಠಿಣ ವಲಯ ಅಂತಂದ್ರು ಒಂದೇ, ಡೋಲ್ಡ್ರಮ್ ಅಂದ್ರು ಒಂದೇ, ITCZ ಅಂದ್ರು ಒಂದೇ, ಸಮಭಾಜಕ ವೃತ್ತ ಅಂದ್ರು ಒಂದೇ ಅಲ್ಲ. ಈ ಒಂದು ಭಾಗದಲ್ಲಿ, ಈ ವಲಯದಲ್ಲಿ ಆಗುವಂತ ಮಳೆಗೆ ಏನಂತ ಕರೀತಾರೆ ಅಂದ್ರೆ ಯಾವ ಮಳೆ ಅಂತ ಕರೀತಾರೆ? ಇಂಟರ್ ಟ್ರಾಫಿಕಲ್ ಕನ್ವರ್ಜೆನ್ಷನ್ ಝೋನ್, ಪರಿಸರಣ ಮಳೆ ಅಂತ ಕರೀತಾರೆ. ಪರಿಸರಣ ಮಳೆ. ಪರಿಸರಣ ಮಳೆ. 4ರ ಮಳೆ,